ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗ್ರಹಗತಿಗಳ ಆಧಾರದಲ್ಲಿ ಕನ್ಯಾ ರಾಶಿಯವರಿಗೆ ಈ ವಾರ ಹೇಗಿದೆ, ಯಾವ ಕೆಲಸ ಮಾಡೋದು ಒಳ್ಳೆಯದು, ಯಾವುದನ್ನು ಬಿಡೋದು ಒಳ್ಳೆಯದು ಅಂತ ನೋಡೋಣ. ನೀವು ಕೈಗೊಂಡಿರೋ ಕಾರ್ಯಗಳಲ್ಲಿ ಬಹುತೇಕ ಕೆಲಸಗಳಲ್ಲಿ ಈ ವಾರ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಇನ್ನು ಈ ವಾರ ನಿಮಗೆ ಒಂದು ಒಳ್ಳೆಯ ಮೃಷ್ಟಾನ್ನ ಭೋಜನ ಮಾಡ್ತಕ್ಕಂಥ ಯೋಗ ಇದೆ. ಒಂದೊಳ್ಳೆ ರೆಸ್ಟೋರೆಂಟ್ನಲ್ಲಿ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಮನೆಯಲ್ಲಿ ಕಾಲವನ್ನು ಕಳೀತೀರಿ. ವಸ್ತ್ರಗಳು ಅಂದರೆ ಬಟ್ಟೆ ಇತ್ಯಾದಿ ಮನೆಗೆ ಬೇಕಾದ ವಸ್ತುಗಳನ್ನು ಖರೀದಿಸ್ತೀರಿ. ಇನ್ನೊಂದೇನೆಂದರೆ ಎಲ್ಲಿಯಾದರೂ ಹೋದ ಕಡೆ ನಿಮ್ಮ ನಡೆ ನುಡಿ ಕೊಂಚ ನಯವಾಗಿರಲಿ, ಹಾಗೆಯೇ ಜಾಗ್ರತೆಯಿಂದನೂ ಕೂಡ ಇರಬೇಕಾಗತ್ತೆ. ಯಾಕೆಂದರೆ ಇಲ್ಲ ಸಲ್ಲದ ಆರೋಪ ಅಪವಾದಗಳು ನಿಮ್ಮ ತಲೆಗೆ ಕಟ್ಟಿ ಅವಮಾನ ಮಾಡೋ ಸಾಧ್ಯತೆ ಇದೆ. ಹೀಗಾಗಿ ಜೋಪಾನ. ಇನ್ನು ವ್ಯಾಪಾರಿಗಳಿಗೆ ಈ ವಾರ ಒಳ್ಳೆಯ ಅದೃಷ್ಟ, ಧನ ಲಾಭ ಚೆನ್ನಾಗಿದೆ. ಸಾಲ ಇಸ್ಕೊಂಡಿದ್ರೆ ಯಾರಾದರೂ ನಿಮಗೆ ವಾಪಸ್ ತಂದು ಕೊಡ್ತಾರೆ. ಇದಂತೂ ಒಳ್ಳೆಯ ಗುಡ್ ನ್ಯೂಸು. ಮತ್ತು ಇನ್ನು ಕೆಲವರಿಗೆ ಜ್ವರ ಬಂದು ಮೈಕೈ ನೋವಿನಿಂದಾಗಿ ನಡೆಯೋದಕ್ಕೂ ಕೂಡ ಆಗದೆ ಇರ್ತಕ್ಕಂತಹ ಪರಿಸ್ಥಿತಿ ಉಂಟಾಗುತ್ತೆ. ಗಾಬರಿ ಏನಾಗೋದು ಬೇಡ, ವೈದ್ಯೋಪಚಾರದಿಂದ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಇನ್ನು ಸಂಕಷ್ಟ ಬಂದಾಗ ಶ್ರೀಕೃಷ್ಣನನ್ನು ಸ್ಮರಿಸಿ. ಶುಭವಾಗಲಿ.